ನಾನು ಎಮ್ ಎ ನಾಯಕ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಮುಖಂಡ. ನನಗೆ ಜಿಲ್ಲಾಡಳಿತ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಸರ್. ಯಾಕಂದರೆ ಒಂದನೇ ಕೇಸಲ್ಲಿ 1.5 ವರ್ಷ ಆಯ್ತು ಸರ್. ನೀವೆಲ್ಲರೂ ಸುದ್ದಿ ಮಾಡಿದ್ದೀರಿ, ಅಷ್ಟು ದೊಡ್ಡ ಇಶ್ಯೂ ಆಗಿ 1 ವರ್ಷ ಆದರೂ ಕೂಡ ಇಲ್ಲಿವರೆಗೂ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ ಸರ್. ಇವರು ಅದು ಸೆನ್ಸಿಟಿವ್ ಕೇಸ್ ಅಂತ ಪೊಲೀಸರು ಏನು ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಪವರ್ಸ್ ಡಿಸಿವ್ ಕೊಟ್ಟಿದ್ದಾರೆ, ಆಗಿಲ್ಲ ಸರ್. ಹಾಗಾಗಿ ನಾವು ಚಾಂದ್ ಪೀರಸ್ ಇವರು ಪಾಪ MLA ಕಡೆ ಹೋಗಿದ್ದಾರೆ, ಅವರು ಹೆದರ್ಸ್ ಕಳಿಸಿದ್ದಾರೆ, ಮತ್ತು FIR ತಗೊಂತ ಇಲ್ಲ. ಹಾಗಾಗಿ ನಾವು ಮಾನ್ಯ ನರೇಂದ್ರ ಮೋದಿ ಅವರಿಗೆ, ನಮ್ಮ ಗವರ್ನರ್ ಸಾಹೇಬರಿಗೆ, ಥಾವರ್ಚಂದ್ ಗೆಹ್ಲೋತ್ ಅವರಿಗೆ, ಸಿದ್ದರಾಮಯ್ಯ ಸರ್ಗೆ, ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ, ಸೆಂಟ್ರಲ್ ಸೆಕ್ರೆಟರಿ ಅವ್ರು ಬರ್ತಿದ್ದೀವಿ, ಮತ್ತು ಚೀಫ್ ಸೆಕ್ರೆಟರಿ ಶಾಲಿನಿ ರಂಜೇಶ್ ಅವ್ರು ಬರ್ತಿದ್ದೀವಿ, DIG ಸಾಹೇಬ್ರಿಗೆ ಬರ್ತಿದ್ದೀವಿ, ಹರ್ಷ್ ಗುಪ್ತಾ ಸರ್ಗೆ ಬರ್ತಿದ್ದೀವಿ. ಮತ್ತು ಇದರಲ್ಲಿ ಏನಿಲ್ಲ ಸರ್, ಎರಡೂ ಕೇಸಲ್ಲಿ ಫಸ್ಟ್ ಒಂದನೇ ಕೇಸಲ್ಲಿ ನಮಗೆ ಚಾರ್ಜ್ ಶೀಟ್ ಫೈಲ್ ಆಗಬೇಕು ಸರ್. FIR ಆಗಿ 1 ವರ್ಷ ಆಯ್ತು ಸರ್. ಇನ್ನೂವರೆಗೂ ಎಲ್ಲಿವರೆಗೂ ಬಂದೈತಿ, ಯಾವ ಹಂತಕ್ಕೆ ಬಂದಿದೆ ಅಂತ ಆಗಿಲ್ಲ. 1 ವರ್ಷ ಆದರೆ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ಅದ್ರಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಬೇಕು ಸರ್. ಚಾಂದ್ಪೀರ್ ಕೇಸಲ್ಲಿ ಇವ್ರದ್ದು FIR ದಾಖಲಾತಾಗಬೇಕು, ಯಾರ್ಯಾರಿದ್ದಾರೆ ಅದ್ರ ಮೇಲೆ ತಪ್ಪಿಸ್ತರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು, ಸಸ್ಪೆಂಡ್ ಆಗಬೇಕು ಸರ್. ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕು ಸರ್ ಅದು. ಮತ್ತು ಇಲ್ಲೇ ಸಮೀನಾ ಅಂತ ಸರ್, ಬ್ಯಾಡಗಿಂದ ಅವ್ರ ಮಗಳು ಬಂದಿದ್ರು ವೀರಾಪುರ ಹಾಸ್ಪಿಟಲಲ್ಲಿ, ಅಲ್ಲಿ ಅವ್ರದ್ದು ಹಾಗಾಗಿ ಸರ್. ಆವಾಗ ಹೆದರ್ಸಿ ಕೇಸ್ ಮಾಡಿದ್ದಿಲ್ಲ, ಅದು ಕೇಸ್ ಆಗಬೇಕು. ಮತ್ತು ಹಾವೇರಿ ಈ ಕೇಸದ್ದು ಅದೇ ಸರ್, ಇದ್ರ FIR ಆಗಬೇಕು, ಈ ಮಗುದು FIR ಆಗಬೇಕು. ಮತ್ತು ಯಾರ್ಯಾರು ತಪ್ಪಿಸ್ತಾರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು, ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕದು ಯಾವ ಕಾರಣಕ್ಕೆ ಪರಿಹಾರ ಪಾಪ ಭಾಳ ಬರೋದು ಸರ್. ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಹ್ಯಾಂಡಿಕ್ಯಾಪ್ ಇದ್ದಾರೆ, ಅದಕ್ಕೆ ಬರೋಕ್ಕಾಗಿಲ್ಲ. ಸೊ ದಯವಿಟ್ಟು ಅವರಿಗೆ ಒಂದು ಪರಿಹಾರನೂ ಕೊಡಬೇಕು ಸರ್. ಯಾಕಂದರೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸರ್. ಅದೇ ನಮ್ಗೆ ನಾವಂತರೂ ಸಲ ಮೆಡಿಕಲ್ ಎಕ್ಸ್ಪರ್ಟ್ ಅಲ್ಲ. ಮಗು ನಡ್ಕೊತಾ ಬಂದಿದೆ, ಹರ್ನಿಯಾ ಆಪ್ರೇಷನ್ ಮಾಡಿದ್ದಾರೆ, ಮಾಡಿದ ತಕ್ಷಣ ಕೋಮಾದಲ್ಲಿ ಹೋಗಿದೆ ಸರ್. ನಾವು ಭಾಳಷ್ಟು ಹರ್ನಿಯಾ ಆಪ್ರೇಷನ್ ನೋಡಿವಿ, ಅದಂತ ಕೋಮಾದಲ್ಲಿ ಇದು ಮೆಡಿಕಲ್ ನೆಗ್ಲಿಜೆನ್ಸಿ ಸರ್. ಅದು ನೆಗ್ಲಿಜೆನ್ಸಿಂದಾನೇ ಆಗಿರೋದು. ಅದಕ್ಕಾಗಿ ಯಾವ ಡಾಕ್ಟರ್ ಆಪ್ರೇಷನ್ ಮಾಡಿದ್ದಾರೆ ತನಿಖೆ ಮಾಡಬೇಕು, ತನಿಖೆ ಮಾಡಿ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಸರ್. ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಸರ್. ನಾನು ಎಮ್ ಎ ನಾಯಕ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಮುಖಂಡ. ನನಗೆ ಜಿಲ್ಲಾಡಳಿತ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಸರ್. ಯಾಕಂದರೆ ಒಂದನೇ ಕೇಸಲ್ಲಿ 1.5 ವರ್ಷ ಆಯ್ತು ಸರ್. ನೀವೆಲ್ಲರೂ ಸುದ್ದಿ ಮಾಡಿದ್ದೀರಿ, ಅಷ್ಟು ದೊಡ್ಡ ಇಶ್ಯೂ ಆಗಿ 1 ವರ್ಷ ಆದರೂ ಕೂಡ ಇಲ್ಲಿವರೆಗೂ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ ಸರ್. ಇವರು ಅದು ಸೆನ್ಸಿಟಿವ್ ಕೇಸ್ ಅಂತ ಪೊಲೀಸರು ಏನು ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಪವರ್ಸ್ ಡಿಸಿವ್ ಕೊಟ್ಟಿದ್ದಾರೆ, ಆಗಿಲ್ಲ ಸರ್. ಹಾಗಾಗಿ ನಾವು ಚಾಂದ್ ಪೀರಸ್ ಇವರು ಪಾಪ MLA ಕಡೆ ಹೋಗಿದ್ದಾರೆ, ಅವರು ಹೆದರ್ಸ್ ಕಳಿಸಿದ್ದಾರೆ, ಮತ್ತು FIR ತಗೊಂತ ಇಲ್ಲ. ಹಾಗಾಗಿ ನಾವು ಮಾನ್ಯ ನರೇಂದ್ರ ಮೋದಿ ಅವರಿಗೆ, ನಮ್ಮ ಗವರ್ನರ್ ಸಾಹೇಬರಿಗೆ, ಥಾವರ್ಚಂದ್ ಗೆಹ್ಲೋತ್ ಅವರಿಗೆ, ಸಿದ್ದರಾಮಯ್ಯ ಸರ್ಗೆ, ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ, ಸೆಂಟ್ರಲ್ ಸೆಕ್ರೆಟರಿ ಅವ್ರು ಬರ್ತಿದ್ದೀವಿ, ಮತ್ತು ಚೀಫ್ ಸೆಕ್ರೆಟರಿ ಶಾಲಿನಿ ರಂಜೇಶ್ ಅವ್ರು ಬರ್ತಿದ್ದೀವಿ, DIG ಸಾಹೇಬ್ರಿಗೆ ಬರ್ತಿದ್ದೀವಿ, ಹರ್ಷ್ ಗುಪ್ತಾ ಸರ್ಗೆ ಬರ್ತಿದ್ದೀವಿ. ಮತ್ತು ಇದರಲ್ಲಿ ಏನಿಲ್ಲ ಸರ್, ಎರಡೂ ಕೇಸಲ್ಲಿ ಫಸ್ಟ್ ಒಂದನೇ ಕೇಸಲ್ಲಿ ನಮಗೆ ಚಾರ್ಜ್ ಶೀಟ್ ಫೈಲ್ ಆಗಬೇಕು ಸರ್. FIR ಆಗಿ 1 ವರ್ಷ ಆಯ್ತು ಸರ್. ಇನ್ನೂವರೆಗೂ ಎಲ್ಲಿವರೆಗೂ ಬಂದೈತಿ, ಯಾವ ಹಂತಕ್ಕೆ ಬಂದಿದೆ ಅಂತ ಆಗಿಲ್ಲ. 1 ವರ್ಷ ಆದರೆ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ಅದ್ರಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಬೇಕು ಸರ್. ಚಾಂದ್ಪೀರ್ ಕೇಸಲ್ಲಿ ಇವ್ರದ್ದು FIR ದಾಖಲಾತಾಗಬೇಕು, ಯಾರ್ಯಾರಿದ್ದಾರೆ ಅದ್ರ ಮೇಲೆ ತಪ್ಪಿಸ್ತರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು, ಸಸ್ಪೆಂಡ್ ಆಗಬೇಕು ಸರ್. ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕು ಸರ್ ಅದು. ಮತ್ತು ಇಲ್ಲೇ ಸಮೀನಾ ಅಂತ ಸರ್, ಬ್ಯಾಡಗಿಂದ ಅವ್ರ ಮಗಳು ಬಂದಿದ್ರು ವೀರಾಪುರ ಹಾಸ್ಪಿಟಲಲ್ಲಿ, ಅಲ್ಲಿ ಅವ್ರದ್ದು ಹಾಗಾಗಿ ಸರ್. ಆವಾಗ ಹೆದರ್ಸಿ ಕೇಸ್ ಮಾಡಿದ್ದಿಲ್ಲ, ಅದು ಕೇಸ್ ಆಗಬೇಕು. ಮತ್ತು ಹಾವೇರಿ ಈ ಕೇಸದ್ದು ಅದೇ ಸರ್, ಇದ್ರ FIR ಆಗಬೇಕು, ಈ ಮಗುದು FIR ಆಗಬೇಕು. ಮತ್ತು ಯಾರ್ಯಾರು ತಪ್ಪಿಸ್ತಾರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು, ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕದು ಯಾವ ಕಾರಣಕ್ಕೆ ಪರಿಹಾರ ಪಾಪ ಭಾಳ ಬರೋದು ಸರ್. ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಹ್ಯಾಂಡಿಕ್ಯಾಪ್ ಇದ್ದಾರೆ, ಅದಕ್ಕೆ ಬರೋಕ್ಕಾಗಿಲ್ಲ. ಸೊ ದಯವಿಟ್ಟು ಅವರಿಗೆ ಒಂದು ಪರಿಹಾರನೂ ಕೊಡಬೇಕು ಸರ್. ಯಾಕಂದರೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸರ್. ಅದೇ ನಾವಂತರೂ ಸಲ ಮೆಡಿಕಲ್ ಎಕ್ಸ್ಪರ್ಟ್ ಅಲ್ಲ. ಮಗು ನಡ್ಕೊತಾ ಬಂದಿದೆ, ಹರ್ನಿಯಾ ಆಪ್ರೇಷನ್ ಮಾಡಿದ್ದಾರೆ, ಮಾಡಿದ ತಕ್ಷಣ ಕೋಮಾದಲ್ಲಿ ಹೋಗಿದೆ ಸರ್. ನಾವು ಭಾಳಷ್ಟು ಹರ್ನಿಯಾ ಆಪ್ರೇಷನ್ ನೋಡಿವಿ, ಅದಂತ ಕೋಮಾದಲ್ಲಿ ಇದು ಮೆಡಿಕಲ್ ನೆಗ್ಲಿಜೆನ್ಸಿ ಸರ್. ಅದು ನೆಗ್ಲಿಜೆನ್ಸಿಂದಾನೇ ಆಗಿರೋದು. ಅದಕ್ಕಾಗಿ ಯಾವ ಡಾಕ್ಟರ್ ಆಪ್ರೇಷನ್ ಮಾಡಿದ್ದಾರೆ ತನಿಖೆ ಮಾಡಬೇಕು, ತನಿಖೆ ಮಾಡಿ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಸರ್. ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಸರ್.